ಹಾಯ್ ಜಾನು, ಹೇಗಿದ್ದೀಯಾ? ಇಷ್ಟು ದಿನ ಆದ್ರೂ ಭೇಟಿ ಇಲ್ಲ. ಯಾಕೆ ಈ ಪ್ರೇಮಿಯನ್ನು ಮರೆತು ಬಿಟ್ಟೆ ಹೇಗೆ? ಅಲ್ಲಯ್ಯೋ, ಈ ರೀತಿ ಮನೆಗೆ ಬರೋದು ತಪ್ಪಲ್ವಾ? ಆ ಮನುಷ್ಯ ನೋಡಿದ್ರೆ ಡೇಂಜರ್ ತರ ಮಾಡ್ತಾನೆ. ಈ ರೀತಿ ಮಾಡ್ಬಾರ್ದು. ಅಯ್ಯೋ ಪೆತಿ, ಅವನು ಕಾರಲ್ಲಿ ಹೊರಗಡೆ ಹೋಗಿರೋದು ನೋಡೆ ಕಣೆ, ನಾನು ಬಂದಿದ್ದು. ಹೌದು, ಹಾಗಾದ್ರೆ ಬಂದ ವಿಷಯವೇನು? ಏನ್ ಸಮಾಚಾರ? ಏನಿಲ್ಲ ಜಾನು, ನನ್ನ ರಾಣಿ ಇರೋ ಅರಮನೆ ಹೇಗಿದೆಯಾ ಅಂತ ನೋಡಿಕೊಂಡು ಹೋಗೋಣ ಅಂತ ಬಂದ ಅಷ್ಟೇ ಕಣೆ. ಏನಾದರೂ ನಾನು ಬಂದಿದ್ದು ನಿನಗೇನಾದ್ರೂ ಬೇಸರ ಉಂಟು ಮಾಡಿದ್ದ ಹೇಗೆ ಜಾನು? ಚೇಚೆ, ಹಾಗೇನಿಲ್ಲ. ಆ ಮನುಷ್ಯ ಡೇಂಜರ್ ಅಲ್ವಾ? ಅದಕ್ಕೆ ಅದನ್ನು ಕೇಳಿದೆ. ಹೌದು ಜಾನು, ನಿಮ್ಮ ಇನ್ಫೆಕ್ಷನ್ ಎಲ್ಲಿಗೆ ಬಂತು? ಆ ನಿಜ ಏನಂತ ಇಂದು ಆ ದುಷ್ಟನ ಬಾಯಿಂದ ತಿಳ್ಕೊಂಡೆ. ಜಾನು ಹೌದು, ಹಾಗಾದ್ರೆ ನನ್ನ ಹತ್ತಿರ ಏನಾದ್ರೂ ನೀನು ಸತ್ಯ ಮುಚ್ಚಿಡುತ್ತಿದ್ದೀಯಾ ಹೇಗೆ? ಏನಾದ್ರೂ ವಿಷ್ಣು ಹೆಂಡತಿನ ಕೊಂದಿದ್ದು ಯಾರಂತ ಪತ್ತೆ ಮಾಡಿದೆ ಹೇಗೆ ಜಾನು? ಹೌದು, ಆ ವಿಷ್ಣು ಹೆಂಡತಿನ ಕೊಲೆ ಮಾಡಿದ್ದು ಈ ಕಾಮುಕನೇ ಅಂತ ಇಂದು ನನಗೆ ತಿಳಿಸಿದ. ಹೌದಾ ಪಾಪ ಜಾನು, ಇಂಥ ಕಾಮುಕರನ್ನು ಕೂಡಲೇ ಗುಂಡಿಟ್ಟು ಕೊಲ್ಲಬೇಕು. ಆದಷ್ಟು ಬೇಗ ಈ ವಿಷಯವನ್ನು ವಿಷ್ಣುಗೆ ತಿಳಿಸುತ್ತೇನೆ. ಇವರಿಗೆ ಶಿಕ್ಷೆ ಕೊಡಲೇಬೇಕು. ಬಾ ಹೋಗೋಣ. ಇಲ್ಲ ಇಲ್ಲ, ನೀವು ಮೊದಲು ಹೋಗಿ, ನಾನು ನಂತರ ಬರ್ತೇನೆ. ಹಾಗಾದ್ರೆ ನೀನು ಹೋಗಲೇಬೇಕೀಗ? ಹೌದು ಡಿಯರ್, ನೀನು ಹೋಗ್ಲೇಬೇಕು. ಜಾನು, ಬಹಳ ದಿನದ ಮೇಲೆ ನಾವು ಇಬ್ಬರು ಸೇರಿದ್ದೇವೆ ಕಣೆ. ಅದಕ್ಕೆ ಒಂದು ಹಾಡು ಹಾಡಲೇ, ಒಂದು ಡ್ಯಾನ್ಸ್. ಈ ನಿನ್ನ ಮುದ್ದು ತುಟಿಯಿಂದ ಅದರ ಒಂದು ಸಿಹಿ ಮುತ್ತಾದರೂ ಚುಂಬಿಸಬಾರದೆ? ಈ ರೀತಿ ಪ್ರೇಮಿ ಬದುಕಿದ್ದಕ್ಕೂ ಸಾರ್ಥಕನಿಲ್ಲ ನೋಡಿ ಜಾನು.
Yeah.